ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಸದ್ದಿಲ್ಲದೆ ಹಸೆಮಣೆ ಏರ್ತಾ ಇದ್ದಾರೆ ಹಾಸ್ಯ ನಟ ಚಿಕ್ಕಣ್ಣ ಅಂತ ಕೂಡ ನೀವೆಲ್ಲರೂ ಕೂಡ ಗೊತ್ತು. ಬಟ್ ಆದರೂ ಕೂಡ ಸದ್ದೇನಿಲ್ಲ ಅಂತಲ್ಲ, ಅದೆಲ್ಲರೂ ಕೂಡ ಸದ್ದು ಮಾಡ್ತಾ ಇದೆ. ನಿಜವಾಗ್ಲೂ ಮದುವೆ ಆಗಲು ಹೊರಟಿದ್ದಾರೆ. ಈಗಾಗಲೇ ಹುಡುಗಿ ಕೂಡ ಫಿಕ್ಸ್ ಆಗಿದೆ. ಬಟ್ ಹುಡುಗಿ ಏನು ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಏನು ಎಜುಕೇಷನ್ ಮಾಡಿದ್ದಾರೆ, ಏನು ಓದಿದ್ದಾರೆ ಅದು ಕೂಡ ನಿಮ್ಮೆಲ್ಲರೂ ಕೂಡ ಡೌಟ್ ಇರ್ಬೋದು. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೂಲತಃ ಬಂದರು ಯಾವ ಊರವರು ಅಂತ ಕೂಡ ನಿಮಗೆ ಡೌಟ್ ಇರ್ಬೋದು. ಯಾವ ಊರು, ಯಾವ ಜಿಲ್ಲೆ ಎಲ್ಲ ಕೂಡ ನಿಮ್ಗೆ ಡೌಟ್ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಹಾಗೆ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಕಾಮಿಡಿ ಸ್ಟಾರ್ ಕೈ ಹಿಡಿಯೋ ಒಂದು ಲಕ್ಕಿ ಗರ್ಲ್ ಅಂತಂದರೆ ಅದು ಇವರೇ ನೋಡಿ. ಚಿಕ್ಕಣ್ಣನ ಒಬ್ಬರು ಮುಂದೆ ಮದುವೆ ಆಗ್ತಾ ಇರ್ತಕ್ಕಂಥ ಹೆಂಡತಿ ಅಂದರೆ ಅದು ಇವರೇ. ಬಟ್ ಇವರೇ ನೆಕ್ಸ್ಟ್ ಮದುವೆ ಆಗ್ತಾ ಇರ್ತಕ್ಕಂಥ ಅಂದ್ಬಿಟ್ಟು ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣ ಅವರು ಮದುವೆ ಆಗಬೇಕಾದ್ರೆ ಈಗ ನೋಡಿ, ಅವರು ಕೂಡ ಆಲ್ರೆಡಿ ಒಂದು 38-40 ವರ್ಷ ಆಗ್ತಾ ಬಂತು. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಗ್ರಾಮದ ಪವನ ಅಂತಕ್ಕಂಥ ಒಂದು ಸಂಗಾತಿಯನ್ನು ಈಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಒಂದು ಪವನ ಅಂತ. ಈಗಾಗಲೇ ಹೂ ಮಡಿಸುವ ಶಾಸ್ತ್ರ ಅಂದರೆ ಇಳೆ ಶಾಸ್ತ್ರ ಅಂತ ನಾವೇನು ಕರಿತೀವಿ ಹಳ್ಳಿ ಕಡೆ, ನಿಶ್ಚಿತಾರ್ಥ ಅಂತ ಏನು ಕರಿತೀವಿ, ಅದಾಗಲೇ ಆಗಿದೆ. ಮದುವೆ ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ, ಶೀಘ್ರದಲ್ಲೇ ಘೋಷಿಸಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಕೂಡ ಅನುಶ್ರೀ ಅವ್ರನ್ನ ಮದುವೆ ಆಗ್ತಾರೆ ಚಿಕ್ಕಣ್ಣ ಅಂತ ಕೂಡ ಅದೆಲ್ಲ ನೀವು ನೋಡಿರ್ಬೋದು. ಬಟ್ ಅದೆಲ್ಲ ಒಂದು ಸುಳ್ಳು ಸುದ್ದಿ ಅಷ್ಟೇ, ಸುಮ್ಮನೆ ಏನೋ ಒಂದು ತಪ್ಪು ಸುದ್ದಿಗಳು. ಯಾಕೆಂದರೆ ಅದೆಲ್ಲ ಅವರು ಕಾಮಿಡಿ ಶೋ ಅಲ್ಲಿ ಸುಮ್ಮನೆ ಏನೋ ಒಂದು ಲವ್ ಪ್ರಪೋಸನ್ನು ಮಾಡಿರ್ತಾರೆ ಅಷ್ಟೇ. ಕಾಮಿಡಿ ಶೋ, ರಿಯಾಲಿಟಿ ಶೋ ಅಲ್ಲಿ ಸ್ಟೇಜ್ ಮೇಲೆ ಒಂದು ಅನುಶ್ರೀ ಅವರಿಗೆ ಲವ್ ಪ್ರಪೋಸ್ ಮಾಡಿರ್ತಾರೆ. ಬಟ್ ಆದರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇನೋ ಒಂದು ಲವ್ ಸ್ಟೋರಿಯನ್ನು ಪ್ರಪೋಸ್ ಮಾಡಿದಾಗ ಅದು ಈ ರೀತಿಯಾಗಿ ಒಂದು ಆ ಥರ ಹೋಗ್ತಾ ಇದೆ, ಅದು ಅಷ್ಟೇ, ಬೇರೆ ಏನೇನಿಲ್ಲ ಹೋಗಿತ್ತು. ಬಟ್ ಅದಕ್ಕೂ ಚಿಕ್ಕಣ್ಣವ್ರಿಗೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏಕೆಂತಂದರೆ ಚಿಕ್ಕಣ್ಣವರು ಸುಮ್ಮನೆ ಒಂದು ಏನೋ ಕಾಮಿಡಿ ಶೋಗೋಸ್ಕರ ಮಾಡಿದ್ದಂಥ ಒಂದು ಲವ್ ಪ್ರಪೋಸ್ ಅಷ್ಟೇ ಅನುಶ್ರೀ ಅವ್ರಿಗೆ. ನೋಡಿ, ಜನಪ್ರಿಯ ಹಾಸ್ಯ ನಟ ಚಿಕ್ಕಣ್ಣ ತಮ್ಮ ವೈಯಕ್ತಿಕ ಜೀವನದಲ್ಲೂ ಹೊಸ ಅಧ್ಯಾಯ ಪ್ರಾರಂಭಿಸಬೇಕು ಅಂತ ಅಂದ್ಬಿಟ್ಟು ಈಗ ಹೊಸ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಮದುವೆ ಆಗಬೇಕು ಅಂತ. ಹಿಂದೆ ಅವರು 25-30 ವರ್ಷಕ್ಕೆ ಮದುವೆ ಆಗಬೇಕಾಗಿತ್ತು. ಬಟ್ ಇನ್ನು ಸಿನಿಮಾದಲ್ಲಿ ಒಂದು ಸ್ವಲ್ಪ ಹೆಸರು ಮಾಡೋಣ, ಹೆಸರು ಮಾಡಿದ ಮೇಲೆ ನಂತರ ಮದುವೆ ಆಗೋಣ, ಮ್ಯಾರೇಜ್ ಆಗೋಣ ಅಂತಕ್ಕಂಥದ್ದು ಚಿಕ್ಕಣ್ಣ ಅವರ ಒಂದು ಅಭಿಪ್ರಾಯ ಆಗಿದ್ದು ಅಷ್ಟೇ. ಚಿಕ್ಕಣ್ಣ ಅವರು ಮದುವೆ ನಿಶ್ಚಿತಾರ್ಥದ ಒಂದು ಸುದ್ದಿ ಇದೀಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಾಗೂ ಅಭಿಮಾನಿಗಳ ಒಂದು ವಲಯದಲ್ಲಿ ಚರ್ಚೆ ತುಂಬ ಭಾರಿ ವಿಷಯ ಆಗ್ತಾ ಇದೆ. ನೋಡಿ, ಪವನ ಅಂತಕ್ಕಂಥ ಚಿಕ್ಕಣ್ಣ ಅವರ ಮಿಸೆಸ್ ವೈಫ್ ಆಗ್ತಕ್ಕಂಥವ್ರು ಏನನ್ನು ಓದಿದ್ದಾರೆ, ಏನು ಎಜುಕೇಷನ್ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಮೂಲತಃ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದಾರಂತೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಓದಿರ್ತಕ್ಕಂಥದ್ದು ಅದೇನೇ, ವರ್ಕ್ ಮಾಡ್ತಕ್ಕಂಥದ್ದು ಅದೇನೇ ಅಂತ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆಲ್ಲ ನೀವು ನೋಡಿರ್ಬೋದು, ಎಷ್ಟು ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೂಡ ಇರುತ್ತೆ. ಮತ್ತು ಅವ್ರು ಮೂಲತಃ ಅವರು ಶ್ರೀಮಂತರ ಮನೆ ಫ್ಯಾಮಿಲಿ ಅಂತ ಕೂಡ ನೀವು ಅಂದ್ಕೊಂಡಿರ್ಬೋದು. ಬಟ್ ನೋಡೋಣ, ಶ್ರೀಮಂತರು ಇಲ್ಲ ಬಡವ್ರ ಮನೆ ಹೆಣ್ಮಕ್ಳು ಕೂಡ ಮದುವೆ ಆಗ್ತಾ ಇರ್ಬೋದೇನೋ ನಮ್ಮ ಚಿಕ್ಕಣ್ಣ ಅವರು. ಏನೇನೋ ಹೇಳ್ತಾ ಹೋಗೋಣ. ನೋಡಿ, ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಅಂತ ಗ್ರಾಮ ಅಂತ ತಿಳಿಸ್ಕೊಟ್ಟೆ. ಜೊತೆಗೆ ಪವನ ಅಂತಕ್ಕಂಥ ಯುವತಿಯವರು ಮದುವೆ ಆಗ್ತಾ ಇರ್ತಕ್ಕಂಥವ್ರು. ಈಗಾಗಲೇ ಇಬ್ಬರ ಮನೆತನದಲ್ಲಿ ಹೂ ಮಡಿಸುವ ಶಾಸ್ತ್ರ ಆಗೋಗಿದೆ. ಮತ್ತು ಇಬ್ಬರು ಕೂಡ ಸರಳವಾಗಿಯೇ ಹೃದಯ ಸ್ಪರ್ಶಿಯಾಗಿ ನಡೆಯಲಿದೆ ಅಂತ ಒಂದು ಮೂಲಗಳು ಕೂಡ ತಿಳಿದು ಬರ್ತಾ ಇದೆ. ಮತ್ತು ಇವ್ರ ಮದುವೆಗೆ ದೊಡ್ಡ ಮಟ್ಟದ ಸಿದ್ಧತೆಗಳೇನು ಅಂಥದ್ದೇನು ಈಗ ನಡೀತಾ ಇಲ್ಲ. ಇನ್ನು ಮದುವೆ ಡೇಟ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ. ಆಗದೇ ಇರೋ ಕಾರಣ ಚಿತ್ರರಂಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋ, ತುಂಬ ಬ್ಯುಸಿ ಇರ್ತಾರೆ ಶೂಟಿಂಗಲ್ಲಿ. ನೀವು ನೋಡಿರ್ಬೋದು, ಚಿಕ್ಕಣ್ಣ ಅವರಂತೂ ಹಳೆಯ ಸಿನಿಮಾ ಅವರು ಸುದೀಪ್ ಸರ್ ಜೊತೆ ಆಗಿರ್ಬೋದು, ದರ್ಶನ್ ಸರ್ ಜೊತೆ ಎಲ್ಲ ನಟರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಸಿನಿಮಾಗಳೆಲ್ಲ ತುಂಬ ಬ್ಯುಸಿ ಇರೋ ಕಾರಣ ಇವಾಗಲೂ ಅಷ್ಟೇ ಬ್ಯುಸಿ ಇದ್ದಾರೆ. ತುಂಬ ಅವ್ರಿಗಂತೂ ಟೈಮೇ ಸಿಗ್ತಾ ಇಲ್ಲ ಈಗ, ಆ ರೀತಿ ಬ್ಯುಸಿ ಇದ್ದಾರೆ. ಆ ರೀತಿ ಬ್ಯುಸಿ ಇರೋದ್ರಿಂದ ಅವರು ಮದುವೆ ವಿಷಯಕ್ಕಂತೂ ತುಂಬ ಟೈಮ್ ಕೊಡ್ತಾ ಇಲ್ಲ. ನೋಡಿ, ಚಿತ್ರರಂಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅರ್ಥ ಅವರ ಹಾಸ್ಯ ಒಂದು ಶೈಲಿ, ಹಾಸ್ಯ ಒಂದು ನಟನೆ ಆ ರೀತಿ ಇದೆ. ಅವರ ಒಂದು ಜನರ ಮನರ ಗಮನ ಸೆಳೀತಾ ಇದೆ ಅಂತ ಕೂಡ ಹೇಳ್ಬೋದು. ಈಗ ಜೀವನದ ಹೊಸ ಪಯಣ ಅಂತಂದರೆ ಹೊಸ ಪಯಣಕ್ಕೆ ಕಾಲಿಡ್ತಾ ಇದ್ದಾರೆ ಅಭಿಮಾನಿಗಳು. ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಶುಭಾಶಯದ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಚಿಕ್ಕಣ್ಣನ ಮದುವೆ ಹಬ್ಬಕ್ಕಿಂತ ಕಡಿಮೆ ಏನಿಲ್ಲ, ನಾವು ಕೂಡ ವಿಜೃಂಭಣೆಯಿಂದ ಆಚರಿಸ್ತೇವೆ. ವಿಜೃಂಭಣೆಯಿಂದ ಚಿಕ್ಕಣ್ಣರ ಒಂದು ಮದುವೆಯನ್ನು ದೊಡ್ಡದಾಗಿ ಮಾಡ್ತೀವಿ ಅಂತಂದರೆ ತುಂಬ ಅಭಿಮಾನದಿಂದ ಮೆರೆಸ್ತೀವಿ ಮದುವೆಯನ್ನು ಅಂತ ಕೂಡ ತುಂಬ ಪೋಸ್ಟ್ಗಳ ಮೂಲಕ ಹಾಕೋತಾ ಇದ್ದಾರೆ. ಫೇಸ್ಬುಕ್ ಪೇಜಲ್ಲಿ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಾಕೋತಾ ಇದ್ದಾರೆ, ಯೂಟ್ಯೂಬಲ್ಲಿ ಆಗ್ಬೋದು, ಎಲ್ಲದ ಕಡೆ ಹಾಕೋತಾ ಇದ್ದಾರೆ ಚಿಕ್ಕಣ್ಣನ ಮದುವೆ ವಿಷಯವನ್ನು. ಚಿಕ್ಕಣ್ಣ ಅಂತೂ ಈಗ ಇನ್ನು ಸ್ವಲ್ಪ ಕೆಲವೇ ತಿಂಗಳಲ್ಲಿ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿ ನೀವೆಲ್ಲರೂ ಕೂಡ ಸಿಹಿ ಸುದ್ದಿಯನ್ನು ಹಂಚ್ಕೋತಾ ಇದ್ದೀರಾ. ಬಟ್ ನೋಡಿ, ಹಾಸ್ಯ ನಟ ಚಿಕ್ಕಣ್ಣ ಅವರು ಫಸ್ಟ್ ಅವ್ರು ಬೆಳೆದು ಬಂದ ಹಾದಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕಿರಾತಕ ಸಿನಿಮಾ ನೀವು ನೋಡಿರ್ಬೋದು. ಆ ಸಿನಿಮಾದಲ್ಲಂತೂ ಅವ್ರಿಗೆ ಅಷ್ಟು ಚಾನ್ಸ್ ಇರಲಿಲ್ಲ, ಸಿನಿಮಾದಲ್ಲಿ ಅಷ್ಟು ಫೇಮಸ್ ಇರಲಿಲ್ಲ ಅವರು. ನಂತರ ಕಾಮಿಡಿ ಶೋಗಳಲ್ಲಿ ಕೆಲವೊಂದು ರಿಯಾಲಿಟಿ ಶೋ ಅಂತೂ ಇನ್ನೂ ಬಂದಿರಲಿಲ್ಲ. ಬಟ್ ಕಾಮಿಡಿ ಶೋಗಳಲ್ಲಿ ಕುರಿ ಪ್ರತಾಪ್ ಅವ್ರ ಜೊತೆ ತುಂಬ ಹೊಂದಾಣಿಕೆ ಇರ್ತಿದ್ದು. ಕುರಿ ಪ್ರತಾಪ್ ಅವ್ರ ಜೊತೆ ಕಾಮಿಡಿ ಮಾಡ್ತಿದ್ದು, ಮತ್ತು ಅವರ ಜೊತೆಗೇ ಕಾಮಿಡಿಯನ್ನು ಬೆಳ್ಕೊಂಡು ಬಂದಿದ್ದು ಅದು ಅವ್ರಿಗೆ ತುಂಬ ಒಂದು ಹೊರ ಆಗಿ ಬಂತು. ಹೊರ ಆಗಿ ಬಂದ ಮೇಲೆ ನಂತರ ಕಿರಾತಕ ಸಿನಿಮಾ
ಒಂದು ಹಿಟ್ಟು ಕೊಡ್ತು ಅವ್ರಿಗೆ ಅಷ್ಟೇ. ಕಿರಾತಕ ಸಿನಿಮಾದಲ್ಲಿ ಹಿಟ್ಟು ಕೊಟ್ಮೇಲೆ ಯಶ್ ಅವ್ರ ಜೊತೆನೇ ತುಂಬ ಅವರ ಒಂದು ಪಯಣವನ್ನು ಮುಗಿಸ್ತಾ ಬರ್ತಾರೆ ಅವರು ಅಷ್ಟೇ. ಯಶ್ ಅವ್ರ ಜೊತೆನೇ ಕಾಲವನ್ನು ಕಳೀತಾ ಬರ್ತಾರೆ. ಜೊತೆಗೆ ಮಾಸ್ಟರ್ ಪೀಸ್ ಅನ್ನೋ ಸಿನಿಮಾದಲ್ಲಿ ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗ್ತಾರೆ. ನೋಡಿ, ಅವರು ಯಶ್ ಅವ್ರು ಎಲ್ಲೇ ಹೋದರೂ ಚಿಕ್ಕಣ್ಣ ಅವ್ರಿಗೆ ಒಂದು ಪಾತ್ರ ಕೊಡಲೇಬೇಕು. ಚಿಕ್ಕಣ್ಣ ಅವ್ರಿಗೆ ಒಂದು ಪಾತ್ರ ಕೊಟ್ಟರೆ ಯಶ್ ಅವರು ಮುಂದೆ ಹೋಗೋಕ್ಕೆ ಸಾಧ್ಯ ಅಂತ ನೀವೆಲ್ಲರೂ ಕೂಡ ಕೇಳಿರ್ಬೋದು. ಚಿಕ್ಕಣ್ಣ ಅವರು ಯಶ್ ಅವ್ರು ಎಲ್ಲಿ ಯಾವ ಸಿನಿಮಾ ಮಾಡಿದ್ರು ಚಿಕ್ಕಣ್ಣ ಅವ್ರು ಇರ್ತಿದ್ರು. ಅದೇ ಥರನೇ ಬರ್ತಾ ಬರ್ತಾ ಕೆಲವೊಂದಷ್ಟು ದೊಡ್ಡ ನಟರ ಜೊತೆ ಆಪರ್ಚುನಿಟಿಗಳು ಅವ್ರಿಗೆ ಬರ್ತವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನೀವೆಲ್ಲ ಕೇಳಿರ್ಬೋದು, ದೊಡ್ಡ ಆಪರ್ಚುನಿಟಿ ಅಂದರೆ ದೊಡ್ಡ ನಟರು ನೀವೆಲ್ಲ ಕೇಳಿರ್ಬೋದು. ಶಿವಣ್ಣ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಜೊತೆಗೆ ಧ್ರುವ ಸರ್ಜಾ ಆಗಿರ್ಬೋದು. ಅದು ಬಿಟ್ಟರೆ ತುಂಬ ಕೆಲವೊಂದಷ್ಟು ಫೇಮಸ್ ಇಲ್ಲದಂಥ ನಟರು ಕೂಡ ಇದ್ದಾರೆ. ಅವ್ರ ಜೊತೆನೂ ಕೂಡ ಆಪರ್ಚುನಿಟಿಗಳು ಸಿಕ್ಕಿಯೇ ಸಿಗುತ್ತೆ ನಟ ಚಿಕ್ಕಣ್ಣವ್ರಿಗೆ. ಅದಾದಮೇಲೆ ನಂತರ ತುಂಬ ಫೇಮಸ್ ಆಗ್ತಾರೆ. ತುಂಬ ನೂರಾರು ಸಿನಿಮಾಗಳನ್ನ ಮಾಡ್ತಾರೆ. ನೋಡಿ, ಬರೀ ಕಳೆದ ಒಂದು 10-15 ವರ್ಷದಲ್ಲೇ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. 200-250ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಸಾಧು ಕೋಕಿಲರು ದೊಡ್ಡ ಮಟ್ಟಿಗೆ ಯಾವ ರೀತಿ ಬೆಳೆದ್ರೋ ಅದೇ ರೀತಿ ಇವರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತಂದರೆ ನಾವು ಏನೇನೋ ಅಂದ್ಕೊಂಡಿರ್ತೀವಲ್ಲ, ಇದರ ಚಿಕ್ಕ ಮಟ್ಟದಲ್ಲಿ ಬೆಳಿತೀವಿ, ದೊಡ್ಡ ಮಟ್ಟದಲ್ಲಿ ಬೆಳಿತೀವಿ, ಆ ಥರ ಎಲ್ಲ ಏನಿಲ್ಲ. ಬಟ್ ಆದರೂ ಕೂಡ ಒಂದು ಲೆವೆಲ್ಲಾಗಿ ಒಬ್ಬ ಜೋಡೆತ್ತು ಆಗಿ ಈಗ ನೋಡಿ ಅವ್ರದ್ದು ಸಿನಿಮಾ ಈಗ ಅವರೇ ಹೀರೋ ಆಗಿಬಿಟ್ಟಿದ್ದಾರೆ. ಜೋಡೆತ್ತು ಅಂತಕ್ಕಂಥ ಸಿನಿಮಾ ಬರ್ತಾ ಇದೆ. ಅದು ಅಲ್ಲದೆ ಲಕ್ಷ್ಮೀಪುತ್ರ ಅಂತಕ್ಕಂಥ ಸಿನಿಮಾ ಸಪ್ರೇಟ್ ಬರ್ತಾ ಇದೆ. ಮತ್ತು ಉಪಾಧ್ಯಕ್ಷ ಅಂತ ಸಿನಿಮಾ ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ಉಪಾಧ್ಯಕ್ಷ ಅಂತಕ್ಕಂಥ ಸಿನಿಮಾದಲ್ಲಿ ಕೂಡ ನಾಯಕ ನಟರಾಗಿ ಕಾಣಿಸ್ಕೊಂಡ್ಬಿಟ್ಟು ಚಿಕ್ಕಣ್ಣ ಅವರು. ಬಟ್ ಏನಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಕಾಮಿಡಿ ನಟರಾಗಬೇಕು ಅಂತ ಬಂದವರು ಮುಂದೆ ಹೋಗ್ತಾ ನಾಯಕ ನಟರಾಗ್ತಾ ಇದ್ದಾರೆ. ನೋಡಿ, ಶರಣ್ ಅವರು ಆಗಿನ ಕಾಲದಲ್ಲಿ ಕಾಮಿಡಿಯಾಗಿ ಬಂದರು, ನಂತರ ನಾಯಕ ನಟರಾಗಿ ಬಂದರು. ಈಗ ಹೋಗ್ತಾ ಈ ಸಮಾಜ ಅಂತಕ್ಕಂಥದ್ದು ಎಲ್ಲಿ ಹೋಗ್ತಾ ಇದೆ, ಸಿನಿಮಾ ಇಂಡಸ್ಟ್ರಿ ಎಲ್ಲಿ ಹೋಗ್ತಾ ಇದೆ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಬಟ್ ಆದ್ರೂ ಎಲ್ಲಿ ಹೋಗುತ್ತೆ, ಮುಂದೆ ಏನೇನು ಆಗ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಕಾದು ನೋಡಬೇಕು. ಚಿಕ್ಕಣ್ಣ ಅವರಂತೂ ಹಿಂದೆ ಎಲ್ಲ ಕಾಮಿಡಿ ಶೋ ಆಗಿ ಬಂದರು, ಈಗ ನಾಯಕ ನಟರಾಗ್ತಾ ಇದ್ದಾರೆ. ಮುಂದೆ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗ್ತಾ ಇದೆ. ಮ್ಯಾರೇಜ್ ಡೇಟ್ ಫಿಕ್ಸ್ ಆದಮೇಲೆ ಇನ್ನೂ ಸಾಕಷ್ಟು ಸಿನಿಮಾಗಳು ಕೈ ಬಿಟ್ಬಿಡ್ತಾರ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಯೋಚನೆ ಆಗಿರ್ಬೋದು. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಆ ರೀತಿ ಇರುತ್ತೆ. ಅವರ ಒಂದು ಬ್ಯುಸಿ ಪರ್ಸನ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಆ ರೀತಿ ಇರೋದ್ರಿಂದ ಸಿನಿಮಾ ಇಂಡಸ್ಟ್ರಿ ನಿಜವಾಗ್ಲೂ ಸ್ವಲ್ಪ ಮದುವೆ ಆದಮೇಲೆ ಕೈ ಬಿಟ್ಬಿಡ್ತಾರೆ ಅಂತ ನಿಮ್ಗೇನೋ ಅನ್ನಿಸ್ಬೋದು. ಹಾಗೆಲ್ಲ ಏನಿಲ್ಲ. ಯಾಕೆಂದರೆ ಅವರ ಸಿನಿಮಾಗ ಟೈಮನ್ನು ಏನು ಕೊಡಬೇಕು ಆ ರೀತಿ ಟೈಮನ್ನು ಕೊಟ್ಕೊಂಡು ಹೋಗ್ತಾರೆ. ಬಟ್ ಏನಂದರೆ ಸಿನಿಮಾಗೆ ಸಪ್ರೇಟ್ ಟೈಮ್ ಇರುತ್ತೆ, ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದಕ್ಕೆ ಬೇರೆದಕ್ಕೆ ಸಪ್ರೇಟ್ ಟೈಮ್ ಇರುತ್ತೆ. ಇದೆಲ್ಲ ನಾವು ನೋಡ್ತಾ ಹೋದರೆ ಚಿಕ್ಕಣ್ಣ ಅವರಂತೂ ಹಿಂದೆ ಹಾಕಿದ್ದ ಶ್ರಮ ಅಷ್ಟೊಂದು ತುಂಬ ಇದೆ, ತುಂಬ ಬೆಂಬಲ ಇದೆ, ತುಂಬ ಶ್ರಮ ಇದೆ. ಯಾಕೆಂತಂದರೆ ಅವ್ರು ಹಾಕಿರ್ತಕ್ಕಂಥ ಎಫರ್ಟ್ ಹಿಂದೆ ಅವರು 20-30ನೇ ವಯಸ್ಸಲ್ಲಿ ತುಂಬ ಎಫರ್ಟ್ಗಳು ಕಾಮಿಡಿ ಶೋಗಳನ್ನ ಮಾಡ್ತಾ ಬಂದಿದ್ದಾರೆ. ತುಂಬ ಕಾಮಿಡಿ ಶೋ ಮಾಡ್ತಾ ಬಂದರು. ತುಂಬ ಯಥೇಚ್ಛವಾಗಿ ಬೆಳೀತಾ ಬಂದರು. ಇದೆಲ್ಲ ಕೂಡ ನೀವು ನೋಡ್ಬೋದು. ಯಥೇಚ್ಛವಾಗಿ ಬೆಳೀತಾ ಬಂತು. ಅದು ಕಾಲಕ್ರಮೇಣ ಈಗ ಅವರು ನಾಯಕ ನಟರಾಗುವ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ನೀವೆಲ್ಲ ಕೂಡ ನೋಡಿರ್ಬೋದು. ಮತ್ತು ಅವರು ಸ್ವಂತ ಅವರು ಹಳ್ಳಿ ಕಡೆಯೇ ಇಷ್ಟಪಟ್ಟಂಗೆ ಒಂದು ಹುಡುಗಿಯನ್ನು ಕೂಡ ಈಗ ಮದುವೆ ಆಗ್ತಾ ಇರ್ತಕ್ಕಂಥ ನಾವು ನೋಡ್ಬೋದು. ಮತ್ತು ಅವ್ರಿಗೂ ಕೂಡ ಏನೋ ಒಂದು ಲವ್ ಮ್ಯಾರೇಜ್ ಅಂತಕ್ಕಂಥದ್ದೇನು ಅಷ್ಟು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಸ್ವತಃ ಅರೇಂಜ್ ಮ್ಯಾರೇಜಿಗೆ ಕೂಡ ಆಗಲು ಕೂಡ ಹೊರಟಿದ್ದಾರೆ. ಬಟ್ ನೋಡೋಣ, ಇನ್ನೂ ಡೇಟ್ ಯಾವತ್ತು ಅಂತ ಫಿಕ್ಸ್ ಆಗಿಲ್ಲ. ಡೇಟ್ ಅಂತೂ ಮುಂದೆ ಇನ್ನೇನೋ ಫಿಕ್ಸ್ ಬರ್ತಾ ಇದೆ ಅಂತ ಕೂಡ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಡೇಟ್ ಅಂತೂ ಇನ್ನೂ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ಮೇಲೆ ತಿಳಿಸ್ತೀನಿ. ಥ್ಯಾಂಕ್ ಯು.